ಗೌರಿಬಿದನೂರು ನಗರದ ಪ್ರಮುಖ ಮುಖ್ಯ ರಸ್ತೆಯಾಗಿರುವ ಎಂಜಿ ರಸ್ತೆಯ ಅಲ್ಲಂಪಲ್ಲಿ ಕಾಂಪ್ಲೆಕ್ಸ್ನಲ್ಲಿರುವ ಶ್ರೀ ಲಕ್ಷ್ಮಿ ಎಲೆಕ್ಟ್ರಿಕ್ ಹಾರ್ಡ್ವೇರ್ ಅಂಗಡಿಯಲ್ಲಿ ತಡರಾತ್ರಿ ಬೀಗ ಹೊಡೆದು ಅಂಗಡಿಯಲ್ಲಿದ್ದ 10,000 ರೂಪಾಯಿ ಹಣ ದೋಚಿಕೊಂಡು ಹೋಗಿರುವ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದೇ ಸಂದರ್ಭದಲ್ಲಿ ಅಂಗಡಿ ಮಾಲೀಕರಾದ ಪ್ರಶಾಂತ್ ಮಾತನಾಡಿದ್ದು, ಪ್ರತಿದಿನದಂತೆ ಈ ದಿನವೂ ಬೆಳಗ್ಗೆ 8 ಗಂಟೆಗೆ ಅಂಗಡಿ ತೆರೆಯಲು ಬಂದಾಗ ಅಂಗಡಿಯ ಶಟರ್ ತೆರೆದಿದ್ದು ಕ್ಯಾಶ್ ಡ್ರಾ ಬೀಗ ಹೊಡೆದು ಸುಮಾರು 10,000 ರೂಪಾಯಿ ಹಣವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಎಲೆಕ್ಟ್ರಿಕಲ್ ಮತ್ತು ಹಾರ್ಡ್ವೇರ್ ಅಂಗಡಿ ಆಗಿರುವ ಕಾರಣದಿಂದ ಬೇರೆ ವಸ್ತುಗಳನ್ನು ತೆಗೆದುಕೊಂಡು ಹೋಗಿಲ್ಲ ಎಂದು ಮಾಲೀಕ ಮಾತನಾಡಿದ್ದಾರೆ. ಘಟನೆಗೆ ಸಂಬಂಧಿಸಿದಂತೆ ನಗರ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ಸಿಸಿ ಕ್ಯಾಮೆರಾ ಫುಟೇಜ್ ತೆಗೆದುಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಶ್ರೀ ಲಕ್ಷ್ಮಿ ಎಲೆಕ್ಟ್ರಿಕಲ್ ಮತ್ತು ಹಾರ್ಡ್ವೇರ್ ಎಂಜಿ ರಸ್ತೆ ಗೌರಿಬಿದನೂರಿನ ಮಾಲೀಕರೇ. ಆ್ಯಸ್ ಯೂಶುವಲ್ ಮಾರ್ನಿಂಗ್ 8 ಕಾಲೇ ನಮ್ಮ ಅಂಗಡಿ ಬಾಗಿಲು ತೆಗಿತಾರೆ. ಸೊ ಅಂಗಡಿ ಬಾಗಿಲು ತೆಗೆದಾಗ ಬಂದು ನಾನೇ ಬಂದಿದ್ದೆ. ಬಂದು ನೋಡಿದಾಗ ಶಟರ್ದೆಲ್ಲ ಲಾಕ್ ಓಪನ್ ಆಗಿತ್ತು. ನಮ್ಮ ರೋಲಿಂಗ್ ಶಟರ್ದು ಲಾಕ್ಸ್ ಓಪನ್ ಆಗಿತ್ತು. ಸ್ವಲ್ಪ ಡೌಟ್ ಬಂತು. ಜನರಲಾಗಿ ಆಗೆಲ್ಲ ಮೈನ್ ರೋಡಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನಾವು ಅಂದ್ಕೊಂಡಿದ್ವಿ. ಬಟ್ ನೋಡಿದಾಗ ಇಲ್ಲಿ ಬಂದಾಗ ಶಟರ್ ಓಪನ್ ಆಗಿತ್ತು. ಹೋಗಿ ಚೆಕ್ ಮಾಡಿದ್ರೆ ಅಂಗಡಿಗಳಿಗೆ ಬಂದು ಯಾರು ಬಂದಿರೋ ಅಂತ ಗೊತ್ತಿಲ್ಲ. ಬಂದು ಎಲ್ಲ ಟ್ರೈ ಮಾಡಿದ್ದಾರೆ. ಕ್ಯಾಶ್ ಡ್ರಾ ಓಪನ್ ಆಗಿದೆ. ಜಾಸ್ತಿ ಕ್ಯಾಶ್ ಏನು ಇಟ್ಟಿರಲಿಲ್ಲ. ಆ್ಯಸ್ ಯೂಶುವಲ್ ಮನೆ ತೊಗೊಂಡೋಗ್ತೀವಿ, ಇಲ್ಲ ಬ್ಯಾಂಕ್ ಕಟ್ಟಿರ್ತೀವಿ. ಸೊ ಮಿಕ್ಕಿರೋ ಕ್ಯಾಶ್ ಎಲ್ಲ ತೊಗೊಂಡು ಬೇರೆ ಏನು ಐಟಮ್ ತೊಗೊಂಡಿಲ್ಲ. ಕ್ಯಾಶ್ ಮಾತ್ರ ತೊಗೊಂಡು ಡ್ಯೂಟಿ ಮಾಡ್ಕೊಂಡು ಇದ್ದೀವಿ. ನೀವು ಎಷ್ಟೊತ್ತಿಗೆ ಏನಾದರೂ ಸಿ ಕ್ಯಾಮ್ರಾ ಏನಾದರೂ ಇತ್ತಾ? ಸಿ ಕ್ಯಾಮ್ರಾ ನಾವು ಬರೋ ಅಷ್ಟರಲ್ಲಿ ಸಿ ಕ್ಯಾಮ್ರಾ ವೈರ್ ಕಟ್ ಮಾಡಿದ್ವಿ. ಸಿ ಕ್ಯಾಮ್ರಾ ಬೇರೆ ಕಡೆ ಟರ್ನ್ ಮಾಡಿದ್ವಿ. ಪಕ್ಕದಲ್ಲಿ ನಮ್ಮ ಬ್ರದರ್ ಅವ್ರದ್ದು ಸಿ ಕ್ಯಾಮ್ರಾ ಚೆಕ್ ಮಾಡಿದಾಗ ಅದರಲ್ಲಿ ಸ್ವಲ್ಪ ಕಾಣಿಸಿದ್ವಿ. ಬಟ್ ಫೇಸ್ ಮಾಸ್ಕ್ ಎಲ್ಲ ಹಾಕಿದ್ವಿ ಅವ್ರಿಗೆ. ಸೊ ಯಾರು ಅಂತ ಗೊತ್ತಾಗಲಿಲ್ಲ. ಇದ್ರ ಬಗ್ಗೆ ಸ್ಟೇಷನ್ ಅವ್ರು ಕಂಪ್ಲೇಂಟ್ ಏನಾದ್ರು ಮಾಡಿದ್ರು? ಕಂಪ್ಲೇಂಟ್ ಲಾಡ್ಜ್ ಮಾಡಿದೆ. ಕಂಪ್ಲೇಂಟ್ ಓರಲ್ಲಾಗಿ ಫೋನ್ ಮಾಡಿದೆ ಮೇಡಮ್ ಅವರಿಗೆ. ಕಳಿಸಿದ್ರು. ಅವರೆಲ್ಲ ಬಂದು ಬ್ಯಾಕಪ್ ಪಕ್ಕದಲ್ಲೆಲ್ಲ ಬ್ಯಾಕಪ್ ತೊಗೊಂಡು ಹೋಗಿದ್ದಾರೆ. ಇನ್ನೊಂದು ಇನ್ಫಾರ್ಮೇಷನ್ ನಮಗೂ ಕೊಟ್ಟಿಲ್ಲ. ಅಂದಾಜು ಎಷ್ಟು ಅಮೌಂಟ್ ಏನಾದರೂ ಹೋಗಿರ್ಬೋದು? ಒಂದು 5,000 to 6,000 ಅಷ್ಟೇ. ಸರಿ.